மாசம் புடிச்சுன்னு வாழ்றீங்க, புடிங்கலாம் வெளியே எடுத்துன்னு விடுன்றீங்க. கேக்குற நியூ லூஸ் நீங்க என்ன அகாத்துகா நினைச்சீங்களா? ನಮಸ್ಕಾರ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು 2011ರಲ್ಲಿ ಬಿಡುಗಡೆಯಾದ ತಮಿಳುವಿನ ಅದ್ಭುತ ಭಾವನಾತ್ಮಕ ಚಿತ್ರ ದೈವಿ ತಿರುಮಗಲ್ ಬಗ್ಗೆ ಮಾತಾಡ್ತಿರೋದು. ಒಬ್ಬ ಮಾನಸಿಕವಾಗಿ ವಿಶೇಷ ಸಾಮರ್ಥ್ಯ ಹೊಂದಿರುವ ತಂದೆ ತನ್ನ ಮಗಳಿಗಾಗಿ ನಡೆಸುವ ಹೋರಾಟ, ಅವರ ನಡುವಿನ ನಿರ್ವಜ ಪ್ರೀತಿ ಮತ್ತು ಸಮಾಜದ ದೃಷ್ಟಿಕೋನವನ್ನು ಈ ಸಿನಿಮಾ ತುಂಬ ಸುಂದರವಾಗಿ ಚಿತ್ರಿಸಿರುತ್ತದೆ. ಮೇನಾಗಿ ಮೂವಿಯ ಕಥೆ ಏನಪ್ಪ ಅಂತಂದರೆ, ಕೃಷ್ಣ ಎಂಬ ವ್ಯಕ್ತಿ ಮಾನಸಿಕವಾಗಿ ಮಗುವಿನಷ್ಟೇ ಪ್ರೌಢಿಮೆಯನ್ನು ಹೊಂದಿದ್ರೂ ತನ್ನ ಮಗಳು ನೀಲಾಳನ್ನು ತುಂಬ ಪ್ರೀತಿಯಿಂದ ಬೆಳೆಸ್ತಾನೆ. ನೀಲಾ ಕೂಡ ತನ್ನ ತಂದೆಯನ್ನು ಜಗತ್ತಿನಲ್ಲಿ ಹೆಚ್ಚು ಪ್ರೀತಿಸ್ತಾಳೆ. ಆದರೆ ಪರಿಸ್ಥಿತಿಗಳು ಬದಲಾಗುತ್ತವೆ. ನೀಲಾಳ ತಾತ ರಾಜೇಂದ್ರನ್ ಕೃಷ್ಣನಿಂದ ಮಗನನ್ನು ದೂರ ಮಾಡ್ತಾನೆ. ಇದಾದ ನಂತರ ಆರಂಭವಾಗುವುದು ಒಂದು ಭಾವನಾತ್ಮಕ ಕಾನೂನು ಹೋರಾಟ. ಕೃಷ್ಣ ತನ್ನ ಮಗಳನ್ನು ಮರಳಿ ಪಡೆಯಲು ವಕೀಲ್ ಅನುರಾಧ ಅವರ ಸಹಾಯ ಪಡೆಯುತ್ತಾನೆ. ನ್ಯಾಯಾಲಯದಲ್ಲಿ ನಡೆಯುವ ಘಟನೆಗಳು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟುತ್ತವೆ. ಈ ಮೂವಿಯ ಮೇನ್ ಅಂಶ ಏನಪ್ಪ ಅಂತಂದರೆ, ವಿಕ್ರಮ್ ಅವರ ಅದ್ಭುತ ಅಭಿನಯ. ಕೃಷ್ಣ ಪಾತ್ರದಲ್ಲಿ ವಿಕ್ರಮ್ ಸಂಪೂರ್ಣವಾಗಿ ಜೀವಿಸಿದ್ದಾರೆಂದು ಹೇಳ್ಬೋದು. ಅವರ ದೇಹ ಭಾಷೆ, ಮುಖಭಾವಗಳು ಮತ್ತು ಭಾವನಾತ್ಮಕ ದೃಶ್ಯಗಳು ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುತ್ತವೆ. ಈ ಒಂದು ಚಿತ್ರ ನೋಡಿದ ನಂತರ ವಿಕ್ರಮ್ ಒಬ್ಬ ಮಹಾನ್ ನಟ ಎಂಬುದು ಮತ್ತೊಮ್ಮೆ ಸಾಬೀತಾಗುತ್ತದೆ. ಈ ಒಂದು ಮೂವಿಯಲ್ಲಿ ಸಾರಾ ಅರ್ಜುನ್ ಅವರ ಅಭಿನಯ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸಾರಾ ಅರ್ಜುನ್ ಅವರು ನೀಲಾ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ತಂದೆ ಮಗಳ ನಡುವೆ ಇರುವ ಬಾಂಧವ್ಯವನ್ನು ಅವರು ಸಹಜವಾಗಿ ತೋರಿಸಿದ್ದಾರೆ. ಈ ಒಂದು ಮೂವಿಯಲ್ಲಿ ಭಾವನಾತ್ಮಕ ದೃಶ್ಯಗಳ ಬಗ್ಗೆ ಮಾತಾಡ್ತಾ ಹೋದರೆ, ಸಿನಿಮಾದ ಅನೇಕ ದೃಶ್ಯಗಳು ಕಣ್ಣೀರು ತರಿಸ್ತವೆ. ವಿಶೇಷವಾಗಿ ನ್ಯಾಯಾಲಯದ ದೃಶ್ಯಗಳು ಮತ್ತು ತಂದೆ ಮಗಳ ನಡುವಿನ ಕ್ಷಣಗಳು ಚಿತ್ರದ ಹೈಲೈಟ್ ಆಗಿವೆ ಅಂತಲೇ ಹೇಳ್ಬೋದು. ಮೂವಿಯ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ, ಮ್ಯೂಸಿಕ್ ನಿರ್ದೇಶಕ ಜಿ.ವಿ. ಪ್ರಕಾಶ್ ಕುಮಾರ್ ಅವರ ಸಂಗೀತ ಚಿತ್ರಕ್ಕೆ ಮತ್ತಷ್ಟು ಭಾವನಾತ್ಮಕ ಶಕ್ತಿ ನೀಡಿರ್ತಾರೆ. ನೀರವ್ ಶಾ ಅವರ ಫೋಟೋಗ್ರಫಿ ಮತ್ತು ಅಂತಿನಿ ಅವರ ಸಂಕಲನ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಚಿತ್ರದ ಸಂದೇಶ ಏನಪ್ಪ ಅಂತಂದರೆ, ಈ ಒಂದು ಸಿನಿಮಾ ಪ್ರೀತಿ, ಕುಟುಂಬ ಮತ್ತು ಮಾನವೀಯತೆಯ ಮಹತ್ವವನ್ನು ಹೇಳುತ್ತದೆ. ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಕೇವಲ ಅವನ ಮಿತಿಗಳಿಂದ ಅಳೆಯಬಾರದು ಎಂಬ ಸಂದೇಶವನ್ನು ಚಿತ್ರ ನೀಡುತ್ತದೆ. ತಂದೆ ಮಗಳ ನಡುವಿನ ಪ್ರೀತಿಯೇ ಚಿತ್ರದ ಆತ್ಮಕಥೆ ಅಂತ ಹೇಳ್ಬೋದು. ಮೇನಾಗಿ ಈ ಒಂದು ಮೂವಿಯ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ವಿಕ್ರಮ್ ಅವರ ಅದ್ಭುತ ಅಭಿನಯ ಮತ್ತು ಸಾರಾ ಅರ್ಜುನ್ ಅವರ ನೈಸರ್ಗಿಕ ಅಭಿನಯ, ಭಾವನಾತ್ಮಕ ಕಥೆ, ಮನಮುಟ್ಟುವ ಹಿನ್ನೆಲೆ ಸಂಗೀತ, ಬಲವಾದ ಕ್ಲೈಮ್ಯಾಕ್ಸ್ ಈ ಒಂದು ಮೂವಿಯ ಪ್ಲಸ್ ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯ ಮೈನಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಕೆಲವು ದೃಶ್ಯಗಳು ಸ್ವಲ್ಪ ನಿಧಾನವಾಗಿ ಸಾಗುತ್ತವಂತಲೇ ಹೇಳ್ಬೋದು. ನ್ಯಾಯಾಲಯದ ಭಾಗ ಸ್ವಲ್ಪ ಉದ್ದವಾಗ್ಬೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಭಾವನಾತ್ಮಕ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ದೈವ ತಿರುಮಗಲ್ ಒಂದು ಮಾಸ್ಟರ್ ಪೀಸ್ ಸಿನಿಮಾ ಅಂತಲೇ ಹೇಳ್ಬೋದು. ಇದು ಕೇವಲ ಒಂದು ಸಿನಿಮಾ ಅಲ್ಲ, ತಂದೆ ಮಗಳ ಪ್ರೀತಿಯ ಬಗ್ಗೆ ಹೇಳುವ ಸುಂದರ ಅನುಭವ. ನೀವು ಈ ಒಂದು ಚಿತ್ರವನ್ನು ನೋಡಲೇಬೇಕು. ನೋಡಿಲ್ಲದಿದ್ದರೆ ಖಂಡಿತವಾಗಿ ಒಮ್ಮೆ ನೋಡಿ. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ವಿಕ್ರಮ್, ಸಾರಾ ಅರ್ಜುನ್, ಅನುಷ್ಕಾ ಶೆಟ್ಟಿ, ಅಮಾಲಾ ಪೌಲ್, ನಸರ್, ಸಾಂತನಂ ಮತ್ತು ಸಚಿನ್ ಖೇಡೇಕರ್ ಅವರು ಈ ಒಂದು ಮೂವಿಯಲ್ಲಿ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ತೋರಿಸಲಾಗಿದೆ. ಸೊ ಇದಾಗಿತ್ತು ವಿಕ್ರಮ್ ಅವರ 2011ರಲ್ಲಿ ಬಿಡುಗಡೆಯಾಗಿರುವಂಥ ತಮಿಳು ಭಾಷೆಯ ದೈವ ತಿರುಮಗಲ್ ಮೂವಿಯ ಬಗ್ಗೆ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಈ ಒಂದು ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.